ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಿಮಗೆ 7 ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಪವರ್ಫುಲ್ ಮಂತ್ರಗಳು ಅಂತಲೇ ಹೇಳ್ಬೋದು. ನಿಮ್ಮ 7 ಸಮಸ್ಯೆಗಳು ಅಂದರೆ 7 ಕಷ್ಟಗಳನ್ನು ಬಗೆಹರಿಸುವ ಮಂತ್ರಗಳು. ಒಂದೊಂದು ಕಷ್ಟಕ್ಕೆ ಒಂದೊಂದು ಮಂತ್ರ ಅಂತ ಇದೆ. ಈಗ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಪ್ರಮೋಷನ್ ಬೇಕು ಅನ್ನೋದಾಗಲಿ ಅಥವಾ ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋರು ಈ ಒಂದೊಂದು ಮಂತ್ರವನ್ನು, ನಾನು ಒಂದೊಂದು ಪರ್ಟಿಕ್ಯುಲರ್ ಮಂತ್ರವನ್ನು, ಒಂದೊಂದು ಈ ಕೆಲಸಕ್ಕೊಂದು ಮಂತ್ರ, ನಮ್ಮ ಶತ್ರುಗಳನ್ನು ಸಂಹಾರ ಮಾಡೋದಕ್ಕೊಂದು ಮಂತ್ರ, ಈ ರೀತಿಯಾಗಿ ನಾನು 7 ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಅಮ್ಮನ ಮಂತ್ರಗಳು. ನೀವು ಅರ್ಧ ಗಂಟೆ ಮಿನಿಮಮ್ ಪ್ರತಿದಿನವೂ ನೀವು ಅರ್ಧ ಗಂಟೆ ಸಮಯ ಹೇಳ್ಕೊಬೇಕಾಗತ್ತೆ. ಯಾವ ಟೈಮಲ್ಲಿ ಹೇಳ್ಕೊಬೇಕು ಅನ್ನೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಬೋದು, ಇಲ್ಲ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಹೇಳ್ಕೊಬೋದು. ಆದರೆ ಒಂದೇ ಟೈಮಲ್ಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ಅತಿ ಶೀಘ್ರವಾಗಿ ನಮಗೆ ನಮ್ಮ ಕಷ್ಟಗಳನ್ನು ಬಗೆಹರಿಸುತ್ತೆ. ನೀವು ಕಷ್ಟ ಅಂತ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಸಾಕು ಸ್ನೇಹಿತರೆ, ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ. ನೀವು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿ. ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ಅಮ್ಮ ನನ್ನ ಕಷ್ಟಗಳನ್ನು ಪರಿಹರಿಸ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆ ಇಟ್ಕೊಳ್ಳಿ ನೀವು ಮೊದಲು. ಆಗ ನೀವು ಈ ಮಂತ್ರಗಳನ್ನು ಹೇಳಿದ್ರೆ ಖಂಡಿತ ನಿಮಗೆ ಇದರಿಂದ ಉಪಯೋಗನೂ ಆಗುತ್ತೆ, ಹಾಗೆಯೇ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಇನ್ನು ಅಮ್ಮನ ಫೋಟೋ ಮನೇಲಿ ಇಟ್ಕೊಂಡು ಪೂಜೆ ಮಾಡಿಕೊಂಡೆ ಈ ಮಂತ್ರವನ್ನು ಹೇಳಬೇಕಾ ಅನ್ನೋದಾದರೆ ಹಾಗೇನೂ ಇಲ್ಲ ಸ್ನೇಹಿತರೆ. ನೀವು ದೇವ್ರ ಮನೇಲಿ ಕೂತ್ಕೊಂಡು ನೀವು ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಆಗಲೂ ಮಂತ್ರವನ್ನು ಹೇಳ್ಬೋದು. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕೂತ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಬೋದು. ಇನ್ನು ರಾತ್ರಿ ಮಲಗೋ ಸಮಯದಲ್ಲೂ ಅಷ್ಟೇ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೋದು. ಯಾವ ಜಾಗದಲ್ಲಿದ್ದೀರಾ ನೋಡಿ, ನಾನೀಗ ಹಾಸ್ಟೆಲಲ್ಲಿದ್ದೀನಿ, ಪಿ ಜಿಲಿದ್ದೀನಿ, ಅಥವಾ ನಾನು ಬೇರೆ ಹೊರಗಡೆ ಇದ್ದೀನಿ, ಎಲ್ಲಿ ಇದ್ದೀರೋ ಅದೇ ಜಾಗದಲ್ಲೇ ನೀವು ಹೇಳ್ಕೊಳ್ಳಿ. ಇನ್ನು ಯಾವ ದಿನ ಶುರು ಮಾಡಬೇಕು ಅನ್ನೋದಾದರೆ ಈ ವಿಡಿಯೋನ ನೀವು ಯಾವತ್ತು ನೋಡ್ತೀರಾ ನೋಡಿ, ಆ ದಿನದಿಂದನೇ ಶುರು ಮಾಡಿ. ಇದಕ್ಕೇನು ಇದೇ ದಿನ ಶುರು ಮಾಡಬೇಕು ಅನ್ನೋದೇನೂ ಇಲ್ಲ ಸ್ನೇಹಿತರೆ. ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು. ಇವತ್ತು ನೋಡ್ತಾ ಇದ್ದೀರಾ ಅಂದರೆ ಈ ದಿನವೇ ಶುರು ಮಾಡಿ. ಇನ್ನು ನಾಳೆ ನೋಡ್ತಾ ಇದ್ದೀನಿ ವಿಡಿಯೋ ಅನ್ನೋದಾದರೆ ನಾಳೆ ಶುರು ಮಾಡಿ. ಯಾವ ದಿನ ಬೇಕಾದರೂ ಶುರು ಮಾಡ್ಬೋದು. ಆದರೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಬೇಕಂದ್ರೆ ಮೊದಲು ನಿಮ್ಗೆ ಏನು ಕಷ್ಟ ಇದೆ ಅಂತ ತಿಳ್ಕೊಂಡು ಆ ಕಷ್ಟಕ್ಕೆ ನಾನು ಇಲ್ಲಿ 7 ಮಂತ್ರಗಳನ್ನು ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲಿ ಯಾವ ಮಂತ್ರ ನಿಮಗೆ ಆಗುತ್ತೆ ಆ ಮಂತ್ರವನ್ನು ನೀವು ಪ್ರತಿದಿನವೂ ಅರ್ಧ ಗಂಟೆ ಹೇಳ್ಕೊಬೇಕಾಗತ್ತೆ. ಒಂದಿನ ಮಿಸ್ ಆಗುತ್ತೆ, ಓಕೆ, ಒಂದಿನ ಮಿಸ್ ಆದರೆ ಪರವಾಗಿಲ್ಲ, ಪ್ರತಿದಿನವೂ ಮಿಸ್ ಆಗಬಾರ್ದು. ಅಂದರೆ ವಾರದಲ್ಲಿ 1 ದಿನ 2 ದಿನ ಓಕೆ. ಹಾಗಾಗಿ ನೀವು ಪ್ರತಿದಿನವೂ ಹೇಳ್ಕೊಬೇಕಾಗುತ್ತೆ. ಒಂದೇ ಟೈಮಲ್ಲಿ ಹೇಳ್ಕೊಂಡ್ರೆ ಬೇಗನೆ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ. ಪೀರಿಯಡ್ಸ್ ಆದಲ್ಲಿ 5 ದಿನ ಈ ಮಂತ್ರವನ್ನು ಹೇಳಕ್ಕೆ ಹೋಗಬೇಡಿ. 5 ದಿನ ಆದ ನಂತರ ನೀವು ಹೇಳ್ಕೊಬೋದು. ಇನ್ನು ನಾನ್ ವೆಜ್ ತಿಂದು ಹೇಳ್ಬೋದಾ ಅನ್ನೋದಾದರೆ ನಾನ್ ವೆಜ್ ತಿಂದು ಹೇಳ್ಬಾರ್ದು ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ಬೇಕಾದರೆ ಮಂತ್ರವನ್ನು ಹೇಳಿ ನಂತರ ನೀವು ನಾನ್ ವೆಜ್ ತಿನ್ಬೋದು. ಆದರೆ ನಾನ್ ವೆಜ್ ತಿಂದು ಈ ಮಂತ್ರವನ್ನು ಹೇಳ್ಬಾರ್ದು. ಎಷ್ಟು ದಿನ ಹೇಳ್ಕೊಬೇಕು ಈ ಮಂತ್ರ ಅನ್ನೋದಾದರೆ ಇಷ್ಟೇ ದಿನ ಹೇಳಬೇಕು ಅಂತ ಇಲ್ಲ. ನೀವು ತುಂಬ ನಂಬಿಕೆಯಿಂದ, ತುಂಬ ಭಕ್ತಿಯಿಂದ ಹೇಳಿದ್ರೆ ಅಮ್ಮ ಬೇಗನೆ ನಿಮ್ಮ ಕಷ್ಟ ಬಗೆಹರಿಸ್ತಾಳೆ. ಹಾಗಾಗಿ ನೀವು ಪ್ರತಿದಿನವೂ ಹೇಳ್ಕೊತ ಬನ್ನಿ. ಖಂಡಿತ ನಿಮ್ಮ ಕಷ್ಟಗಳನ್ನು ಅಮ್ಮ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಮಂತ್ರ ಯಾವುದಕ್ಕೆ, ಮೊದಲನೇ ಮಂತ್ರ ತಿಳಿಸ್ತಾ ಇದ್ದೀನಿ. ಈ ಮಂತ್ರ ಯಾವುದಕ್ಕೋಸ್ಕರ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಮಂತ್ರ ಯಾವುದು ಅನ್ನೋದಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಓಂ ದಶಭುಜ ವಾರಾಹಿಯೇ ನಮಃ. ಈ ಮಂತ್ರವನ್ನು ಯಾವುದು ಕೇಳ್ಕೊಬೇಕು ಅನ್ನೋದಾದರೆ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ, ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಪ್ರಮೋಷನ್ ಸಿಗ್ತಾ ಇಲ್ಲ, ಅಥವಾ ನಾನು ತುಂಬ ಒಳ್ಳೆ ಕಾಲೇಜಲ್ಲಿ ಓದಿದ್ದೀನಿ, ಒಳ್ಳೆ ದೊಡ್ಡ ಕಾಲೇಜಲ್ಲಿ ಚೆನ್ನಾಗಿ ಓದಿದ್ದೀನಿ, ಆದರೆ ನನಗೆ ಯಾವುದೋ ಒಂದು ಚಿಕ್ಕ ಕೆಲಸ ಸಿಕ್ಕಿದೆ, ನನಗೆ ಅದಕ್ಕಿಂತ ಒಳ್ಳೆ ದೊಡ್ಡ ಕೆಲಸ ಬೇಕು ಅನ್ನೋದಾಗಲಿ, ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದಾಗಲಿ, ಅಥವಾ ಬಾಸ್ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ, ನನ್ನ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಬಾಸ್ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋರಾಗಲಿ, ಈ ರೀತಿಯಾದ ಕೆಲಸದಲ್ಲಿ ಪ್ರಾಬ್ಲಮ್ ಯಾರಿಗಿದೆ, ಅಥವಾ ಕೆಲಸ ಹುಡುಕ್ತಾ ಇರೋರಾಗಲಿ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗಲಿ, ಅಥವಾ ಕೆಲಸ ಚೇಂಜ್ ಮಾಡ್ತಾ ಇದ್ದೀನಿ ಅನ್ನೋರು ಈ ಮಂತ್ರವನ್ನು ನೀವು ಪ್ರತಿದಿನವೂ ಅರ್ಧ ಗಂಟೆ ಹೇಳ್ಕೊಬೇಕಾಗತ್ತೆ. ಓಂ ದಶಭುಜ ವಾರಾಹಿಯೇ ನಮಃ ಅನ್ನೋ ಮಂತ್ರವನ್ನು ನೀವು ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಆದರೂ ಹೇಳ್ಕೊಳ್ಳಿ, ಇಲ್ಲಾಂದರೆ ರಾತ್ರಿ ಆದರೂ ಹೇಳ್ಕೊಳ್ಳಿ, ಅರ್ಧ ಗಂಟೆ ಹೇಳ್ಕೊಬೇಕಾಗತ್ತೆ. ಇನ್ನು ಎರಡನೇ ಮಂತ್ರ ಬಂದು ಶ್ರೀ ಅಷ್ಟದಶಭುಜಾಯೇ ನಮಃ. ಈ ಮಂತ್ರವನ್ನು ಯಾವುದಕ್ಕೆ ಹೇಳ್ಕೊತಾರೆ ಅನ್ನೋದಾದರೆ ಏನೇ ಮಾಡಿದ್ರೂ ಕಂಪ್ಲೀಟ್ ಆಗ್ತಾ ಇಲ್ಲ, ನಾನೀಗ ಎಕ್ಸಾಮ್ ಬರೀತಾನೇ ಇದ್ದೀನಿ, ಕಂಪ್ಲೀಟ್ ಆಗ್ತಾ ಇಲ್ಲ,
ಮನೆ ಕಟ್ತಾನೆ ಇದ್ದೀನಿ, 4-5 ವರ್ಷದಿಂದ ಕಂಪ್ಲೀಟ್ ಆಗ್ತಾನೆ ಇಲ್ಲ. ಸೈಟಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದನ್ನು ನಾನು ಕ್ಲಿಯರ್ ಮಾಡ್ಕೊಳಕ್ಕಾಗ್ತಿಲ್ಲ, ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಈ ರೀತಿಯಾದ ಇನ್ಕಂಪ್ಲೀಟ್ ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನಿಮಗೆ ಕಂಪ್ಲೀಟ್ ಆಗೋದೇ ಇಲ್ಲ, ಅಂತಹ ಕೆಲಸಗಳಿಗೆ ಈ ಮಂತ್ರವನ್ನು ಹೇಳ್ಕೊಬೋದು. ದಶಭುಜಾಯೇ ನಮಃ ಅಂದರೆ ಅಮ್ಮನಿಗೆ 18 ಕೈಗಳಿರುತ್ತೆ. ಅಂದರೆ ಈ ಕಡೆ 9 ಕೈ, ಈ ಕಡೆ 9, 18 ಕೈಗಳಿರುತ್ತೆ. 18 ಕೈಗಳಲ್ಲಿ ಒಂದು ಕೈಯಲ್ಲಿ ಶಕ್ಕು, ಚಕ್ರ, ಗದೆ, ಹಾಗೆಯೇ ತರಕಾರಿಗಳು, ಅಭಯ ಮುದ್ರಾ, ವರದ ಮುದ್ರಾ, ಈ ರೀತಿಯಾಗಿ ನಿಮಗೆ 18 ಕೈಯಲ್ಲಿ ಒಂದೊಂದಿರುತ್ತೆ. ಯಾರು ಏನು ಬೇಡಿದರೆ ಅಮ್ಮ ಕೊಡ್ತಾಳೆ. ಅದಕ್ಕೋಸ್ಕರ ನೀವು ಈ ಏನು ಕಂಪ್ಲೀಟ್ ಆಗಲ್ಲ ಅನ್ನೋರೆಲ್ಲ ನಿಮಗೆ ಯಾವ ವರವನ್ನು ಬೇಕು, ಯಾವುದು ಕಂಪ್ಲೀಟ್ ಆಗಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಮೂರನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಬೀಜ ಪ್ರೇರಿತಾಯೇ ನಮಃ. ಹಾಗಂದರೆ ನನಗೆ ಇದು ಪ್ರಾರಂಭನೇ ಆಗ್ತಾ ಇಲ್ಲ. ಅಂದರೆ ಈಗ ನಮ್ಮ ಹತ್ರ ದುಡ್ಡೂ ಇರುತ್ತೆ, ಜಾಗನೂ ಇರುತ್ತೆ, ನಾನು ತುಂಬ ಒಂದು ಒಳ್ಳೆ ಶಾಪ್ ಮಾಡಬೇಕಂತಿದ್ದೀನಿ, ಆದರೂ ನಾನು 4-5 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಏನೇ ಮಾಡಿದ್ರೂ ಆ ಶಾಪ್ ಮಾಡೋಕ್ಕಾಗ್ತಾನೇ ಇಲ್ಲ. ಅಥವಾ ನಾನು ಯಾವುದೋ ಒಂದು ಜಾಗ ತೊಗೊಬೇಕಂತಿದ್ದೀನಿ, ಅದು ತೊಗೊಳಕ್ಕೆ ಆಗ್ತಾ ಇಲ್ಲ. ಅಥವಾ ನನ್ನ ಹೈಯರ್ ಎಜುಕೇಷನ್ಗೆ ಒಂದು ಡ್ರೀಮ್ ಕಾಲೇಜ್ ಇದೆ, ಆ ಕಾಲೇಜಿಗೆ ನಾನು ಜಾಯ್ನ್ ಆಗಬೇಕು, ಆಗ್ತಾನೇ ಇಲ್ಲ. ಈ ರೀತಿಯಾಗಿ ಆಗದೇ ಇರುವಂಥ ಕೆಲಸಗಳು ಅಂದರೆ ಪ್ರಾರಂಭನೇ ಆಗ್ತಾ ಇಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕೆಲಸ ನಿಮ್ಮ ಕೈಯಲ್ಲಿ ಪ್ರಾರಂಭ ಮಾಡೋಕ್ಕಾಗ್ತಾನೇ ಇರಲ್ಲ. ಅಂಥವರು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಚಿಕ್ಕ ಮಕ್ಕಳು ಅಷ್ಟೇ, ಈಗ ಬೇಸಿಕ್ ಗೊತ್ತಿಲ್ಲದೇ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಹೋದರೆ ಅವ್ರಿಗೆ ಬೇಸಿಕ್ಕೇ ಗೊತ್ತಿರಲ್ಲ. ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. ಇದ್ದು ಅಂದರೆ ನಮ್ಗೆ ಅದ್ರ ಬಗ್ಗೆ ತುಂಬಾ ಗೊತ್ತಿರುತ್ತೆ, ನಮ್ಮ ಹತ್ರ ದುಡ್ಡು ಇರುತ್ತೆ, ಜಾಗನೂ ಇರುತ್ತೆ, ಎಲ್ಲವೂ ಇರುತ್ತೆ, ಆದರೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಅಂಥವರು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. 4ನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಕಿರಾತ ವಾರಾಹಿಯೇ ನಮಃ. ಇದನ್ನು ಯಾವುದು ಕೇಳ್ಕೊಬೇಕು ಅನ್ನೋದಾದರೆ ನಮ್ಮ ಶತ್ರು ಧ್ವಂಸ ಮಾಡೋದಕ್ಕೆ. ನಮ್ಮ ಒಳ ಶತ್ರುಗಳಿರ್ತಾರೆ, ಹೊರ ಶತ್ರುಗಳಿರ್ತಾರೆ, ನಮಗೆ ಗೊತ್ತಿರೋ ಶತ್ರುಗಳು ಬೇರೆ ಇರ್ತಾರೆ, ನಮಗೆ ಗೊತ್ತಿಲ್ಲದೆ ಇರೋ ಶತ್ರುಗಳು ಬೇರೆ ಇರ್ತಾರೆ. ಇನ್ನು ನಾವು ತುಂಬಾ ಎದುರುಕೊತಾ ಇರ್ತೀರಿ, ಅವರಿಂದ ನಮಗೆ ಏನಾದರೂ ಆಗುತ್ತೆ, ಅವ್ರು ನಮಗೇನಾದರೂ ಮಾಡಿಬಿಡ್ತಾರೆ ಅಂತ ನಾವು ಭಯನೂ ಪಟ್ಕೊತಾ ಇರ್ತೀರಿ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅವರ ಶತ್ರುತ್ವ ಅವರಲ್ಲೇ ಕಡಿಮೆ ಆಗುತ್ತೆ, ನಮ್ಮ ಭಯ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಅವ್ರು ಏನೂ ಮಾಡಲಿಲ್ಲ ಅಂದರೂ ಅವ್ರ ಶತ್ರುಗಳು ಅವ್ರು ಏನಾದರೂ ನಮಗೆ ಮಾಡಿಬಿಟ್ರೆ ಅವ್ರು ನಮಗೆ ಮಾಟ ಮಾಡಿಸ್ತಾರೆ, ಮಂತ್ರ ಮಾಡಿಸ್ತಾರೆ, ಅಥವಾ ನಮಗೆ ಅವರಿಂದ ಏನೋ ಕೆಟ್ಟದ್ದಾಗುತ್ತೆ ಅಂತ ನಾವು ತುಂಬಾ ಹೆದರ್ತಾ ಇರ್ತೀರಿ. ಅಂತ ಈ ಹೆದರಿಕೆ, ಈ ಭಯ ಅನ್ನೋದು ಹೋಗುತ್ತೆ. ಇನ್ನು ಅವರು ಶತ್ರುಗಳಾಗಿದ್ದರೆ, ನಮಗೇನಾದರೂ ಮಾಡಬೇಕು ಅಂತಿದ್ರೆ ಅವ್ರ ಶತ್ರುತ್ವನೇ ಕಡಿಮೆ ಆಗುತ್ತೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ. ಎಂತಹ ಶತ್ರುಗಳಾದರೂ ಆಗ್ಬೋದು, ನಮ್ಮ ಒಳ ಶತ್ರುಗಳು, ಹೊರ ಶತ್ರುಗಳು, ಯಾರೇ ಆದ್ರೂ ನಮ್ಮ ಸಂಬಂಧದಲ್ಲಿ ಇರುವಂಥ ಶತ್ರುಗಳಾಗ್ಬೋದು, ಯಾರೇ ಆದರೂ ಅವ್ರ ಶತ್ರುತ್ವ ಅನ್ನೋದು ಕಡಿಮೆ ಆಗುತ್ತೆ, ನಮ್ಮ ಭಯನೂ ಕಡಿಮೆ ಆಗುತ್ತೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ. ಹಾಗಾಗಿ ಈ ಮಂತ್ರವನ್ನು ಬೆಳಗ್ಗೆ ಆದರೆ ಬೆಳಗ್ಗೆ ಹೇಳ್ಕೊಳ್ಳಿ, ಇಲ್ಲ ಅಂದರೆ ಸಾಯಂಕಾಲ ರಾತ್ರಿ ಆಗುತ್ತೆ ಅಂದರೆ ರಾತ್ರಿ ಕೂಡ ಹೇಳ್ಕೊಬೋದು. 5ನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಧೂಮ್ರ ವಾರಾಹಿಯೇ ನಮಃ. ಈ ಮಂತ್ರವನ್ನು ಯಾವುದಕ್ಕೋಸ್ಕರ ಹೇಳ್ಕೊಬೇಕು ಅನ್ನೋದಾದರೆ ಅವರು ಮಾನಸಿಕ ಸ್ಥಿತಿ ಸರಿಯಾಗಿರಲ್ಲ, ತುಂಬಾ ಪಿಕ್ಕಲ್ ಮೈಂಡ್ ಇರುತ್ತೆ. ಅಂದರೆ ಈಗೊಂದು ಮಾತಾಡ್ತಾ ಇರ್ತಾರೆ, ಇನ್ನು ಸ್ವಲ್ಪ ಹೊತ್ತು ನೋಡಿದ್ರೆ ಮಾತೇ ಚೇಂಜ್ ಮಾಡಿ ಇನ್ನೊಂದೇನೋ ಮಾತಾಡ್ತಾ ಇರ್ತಾರೆ. ಈಗೇನೋ ಕೆಲಸ ಮಾಡ್ತಿರ್ತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಬೇರೇನೋ ಕೆಲಸ ಮಾಡ್ತಾ ಇರ್ತಾರೆ. ಅವರ ಜಾತಕದಲ್ಲಿ ಚಂದ್ರ ಮತ್ತು ರಾಹು ಏನಾದರೂ ಸರಿಯಾಗಿರಲಿಲ್ಲ ಅಂದರೆ ನಮಗೀಗ ಚಂದ್ರ ಅಂತ ಬಂದರೆ ಮನಸ್ಸು ಕಾರಕ ಅಂತ ಹೇಳ್ತೀರಿ. ಇನ್ನು ರಾಹು ಅಂತಂದರೆ ಅವರು ಇಮ್ಯಾಜಿನೇಷನ್ ಮಾಡ್ತಾ ಇರ್ತಾರೆ. ಚಂದ್ರ ಮನಸ್ಸು ಕಾರಕ, ಹಾಗೆಯೇ ರಾಹು ಅಂದರೆ ಏನಾದರೂ ಇಮ್ಯಾಜಿನೇಷನ್ ಮಾಡಿಕೊಂಡು ಅವರು ಮನಸ್ಸನ್ನು ಹಾಳು ಮಾಡ್ಕೊತಾ ಇರ್ತಾರೆ, ಅಂದರೆ ಮನಸ್ಸು ಕಾರಕ ಅಂತ. ಇನ್ನು ಚಂದ್ರ ಅಂದರೆ ತಾಯಿಗೂ ಕೂಡ ಹೋಲಿಸ್ತೀರಿ. ಅವ್ರ ತಾಯಿಗೇನಾದರೂ ಹುಷಾರಿಲ್ಲ ಅಂದರೆ, ಈಗ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು ಅಂದರೆ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂದರೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು. ಇದು ಧೂಮ್ರ ವಾರಾಹಿಯೇ ನಮಃ ಅನ್ನೋ ಮಂತ್ರ ವಾರಾಹಿ ದೇವಿಯ ತುಂಬಾ ಪವರ್ಫುಲ್ ಮಂತ್ರ. ಇದನ್ನು ಯಾರೆಲ್ಲ ಮನಸ್ಸು ಅಂದರೆ ಈಗ ನನ್ನ ಮನಸ್ಸೇ ಸರಿಯಾಗಿಲ್ಲ ಅಂತ ಹೇಳ್ತಿರ್ತಾರೆ, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ನನ್ನ ಮೈಂಡ್ ಏನೇನೋ ಆಗ್ತಾ ಇರುತ್ತೆ, ನನಗೆ ತುಂಬಾ ಪಿಕ್ಕಲ್ ಮೈಂಡ್ ಆಗಿದೆ, ಈ ರೀತಿಯಾಗಿ ಹೇಳ್ತಾ ಇರ್ತಾರಲ್ಲ, ಅಂಥವರೆಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೋದು. 6ನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಲಘು ವಾರಾಹಿಯೇ ನಮಃ.
ಅಂದರೆ ನನಗೆ ತುಂಬ ಪ್ರಶಾಂತತೆ ಬೇಕು, ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ನಾನು ತುಂಬ ಮೆಡಿಟೇಷನ್ ಮಾಡಬೇಕು, ನನಗೆ ಏಕಾಗ್ರತೆ ಬೇಕು, ಪೀಸ್ ಆಫ್ ಮೈಂಡ್ ಬೇಕು, ಯಾರೂ ಮಾತಾಡಬೇಡಿ ನನ್ನ ಹತ್ರ, ಒಂದು ಅರ್ಧ ಗಂಟೆ ನನ್ನ ಪಾಡಿಗೆ ನಾನು ಬಿಡಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವರು ಈ ಮಂತ್ರವನ್ನು ಹೇಳ್ಕೊಬೋದು. ಅಂದರೆ ಅವರ ಪ್ರಶಾಂತತೆಗೋಸ್ಕರ, ಅವ್ರ ಮೈಂಡು ಏಕಾಗ್ರತೆಗೋಸ್ಕರ, ಅವ್ರ ಪೀಸ್ ಆಫ್ ಮೈಂಡ್ಗೋಸ್ಕರ ಈ ಮಂತ್ರವನ್ನು ಹೇಳ್ಕೊಬೋದು. ಅಂದರೆ ನಾನು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಮೊದಲು ನಾವು ಪೀಸ್ ಆಫ್ ಮೈಂಡಿಂದ, ಅಂದರೆ ಒಂದೇ ಒಂದು ಗುರಿಯಿಂದ ನಾವು ಯೋಚನೆ ಮಾಡೋದಾಗಲಿ ಅಥವಾ ಒಂದೇ ಜಾಗದಲ್ಲಿ ಕೂತ್ಕೊಂಡು ನಾವು ನಮಗೇನು ಬೇಕೋ ಅದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ನಾವು ಯೋಚನೆ ಮಾಡೋದು ಪೀಸ್ ಆಫ್ ಮೈಂಡ್ ಅಂತ. ಹಾಗಾಗಿ ಯಾರಿಗೆಲ್ಲ ಪೀಸ್ ಆಫ್ ಮೈಂಡ್ ಬೇಕು, ಯಾರೆಲ್ಲ ಪ್ರಶಾಂತತೆಯನ್ನು ಬೇಡ್ಕೊತಿರ್ತೀರ ಅಂಥವರು ಈ ವಾರಾಹಿ ಮಂತ್ರವನ್ನು ಹೇಳ್ಕೊಬೋದು. ಇನ್ನು 7ನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀ ಸಿಂಹ ವಾರಾಹಿಯೇ ನಮಃ. ಈ ಮಂತ್ರ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಇದನ್ನು ಅಧಿಕಾರಿಗಳು, ಲೀಡರ್ಸ್ ಹೇಳ್ಕೊಳ್ಳುವಂಥದ್ದು. ಅಂದರೆ ಈಗ MLA ಆಗಲಿ MP ಆಗಲಿ, ಇವರು ನನಗೆ ಅಧಿಕಾರ ಬೇಕು ಅನ್ನೋರು, ಈಗ ಅವರು ರಾಜಕೀಯದಲ್ಲಿದ್ದಾರೆ, ನಾನು ಈಗ MLA ಆಗಲೇಬೇಕು, MP ಆಗಲೇಬೇಕು, ನನಗೆ ಉನ್ನತ ಒಂದು ಸ್ಥಾನ ಬೇಕೇ ಬೇಕು ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಆಫೀಸಲ್ಲಿ ನನಗೆ ಈಗ ಒಳ್ಳೆ ಪೊಸಿಷನ್ ಬೇಕು ಅಂತ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಮನೇಲಿ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ, ನನ್ನ ಅಧಿಕಾರ ಚಲಾಯಿಸಬೇಕು, ನನ್ನ ಮಾತು ಯಾರೂ ಕೇಳ್ತಾ ಇಲ್ಲ, ಎಲ್ಲರೂ ನನ್ನ ಮಾತು ಕೇಳಬೇಕು, ಎಲ್ಲರೂ ನನ್ನ ಕೈ ವಶ ಆಗಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ. ಅಂಥವರು ಈ ಮಂತ್ರವನ್ನು, ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು. ತುಂಬಾ ಪವರ್ಫುಲ್ ಮಂತ್ರ ಇದು. ಶ್ರೀ ಸಿಂಹ ವಾರಾಹಿಯೇ ನಮಃ ಅನ್ನೋ ಮಂತ್ರ. ಇದನ್ನು ನೀವು ಯಾರಿಗೆ ಅಧಿಕಾರ ಬೇಕು, ಯಾರು ಅಧಿಕಾರ ಚಲಾಯಿಸಬೇಕು ಅಂತ ಇರ್ತೀರಲ್ಲ ಅಂಥವರು ಹೇಳ್ಕೊಬೇಕು. ಇಷ್ಟು ಮಂತ್ರಗಳನ್ನು ಪ್ರತಿದಿನ ಹೇಳ್ಕೊಬೇಕಾ ಅನ್ನೋದಾದರೆ ನಿಮ್ಮ ಕಷ್ಟ ಯಾವುದಿದೆ ನೋಡಿ ನೀವು ಆ ಮಂತ್ರವನ್ನು ಕೂಡ ಹೇಳ್ಕೊಬೋದು. ಅಥವಾ ನಾನು 7 ಮಂತ್ರಗಳನ್ನು ಹೇಳ್ಕೊತೀನಿ ಪ್ರತಿದಿನ ಅನ್ನೋರು 7 ಮಂತ್ರಗಳನ್ನು ಕೂಡ ಹೇಳ್ಕೊಬೋದು. ಮಿನಿಮಮ್ ನೀವು ಅರ್ಧ ಗಂಟೆ ಹೇಳ್ಕೊಬೇಕಾಗತ್ತೆ. ಇನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಳ್ಳಿ, ಇಲ್ಲ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಾದರೂ ಹೇಳ್ಕೊಬೇಕಾಗತ್ತೆ. ಇನ್ನು ಮಧ್ಯದಲ್ಲಿ ಮಿಸ್ ಆಗುತ್ತೆ ಅಂದರೆ 1-2 ದಿನ ಮಿಸ್ ಆದರೆ ಪರವಾಗಿಲ್ಲ ಸ್ನೇಹಿತರೆ, ನೀವು ಪ್ರತಿದಿನ ಹೇಳ್ಕೊಂಡ್ರೆ ತುಂಬಾ ಬೇಗನೆ ರಿಸಲ್ಟ್ ಅನ್ನೋದು ಬರುತ್ತೆ. ಎಲ್ಲರೂ ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.